ಬೆಲೆಗೆ ಚಿನ್ನ ಸಿಗುತ್ತೆ, ಮೇಕಿಂಗ್ ಚಾರ್ಜ್ ಇರಲ್ಲ ಅಂದ್ರೆ ಯಾರಿಗೆ ತಾನೇ ಆಸೆ ಆಗಲ್ಲ ಹೇಳಿ. ಆದ್ರೆ ಇದೇ ಆಸೆಯನ್ನ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಮಹಿಳೆಯೊಬ್ಳು 2 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾಳೆ. ದೊಡ್ಡ ದೊಡ್ಡ ಜುವೆಲ್ಲರ್ ಶಾಪ್ ಮಾಲೀಕರ ಪರಿಚಯ ಇದೆ ಅಂತ ನಂಬಿಸಿ ಆಕೆ ಮಾಡಿರೋ ಸ್ಕೆಚ್ ಅಂತಿದ್ದದಲ್ಲ. ಆಕೆಯ ಈ ವಂಚನೆ ಜಾಲದ ಎಕ್ಸ್ಕ್ಲೂಸಿವ್ ಆಡಿಯೋ ಈಗ ಲಭ್ಯವಾಗಿದ್ದು, ಆಕೆಯ ಮಾಯದ ಮಾತುಗಳು ಹೇಗಿದೆ ಈ ಸ್ಟೋರಿ ನೋಡಿ. ಕಡಿಮೆ ಬೆಲೆಗೆ ಚಿನ್ನ ಕೊಡಿಸೋದಾಗಿ ನಂಬಿಸಿ ವಂಚನೆ. ಮದುವೆಗೆಂದು ಕೂಡಿಟ್ಟಿದ್ದ 2 ಕೋಟಿ ಹಣ ಗೋವಿಂದ. ಅಂತಾರೆ ಇವನನ್ನ ಗೋವಿಂದ, ಇವನ್ ನಂಬಿದ್ರೆ ಮಾತ್ರ ಗೋವಿಂದ. ಅರ್ಧ ಏರಿಯಾನೇ ಹಾಳಾಗಿದ್ದು ಇವನಿಂದ, ಇವನ್ ಕಾಲಿಟ್ಟಲ್ಲೆಲ್ಲ ಗೋವಿಂದ. ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ, ವೇಸ್ಟೇಜ್ ಕಡಿಮೆ ಅಂದ್ರೆ ಯಾರಿಗ್ ತಾನೇ ಆಸೆ ಆಗಲ್ಲ ಹೇಳಿ. ಆದ್ರೆ ಇದೇ ಆಸೆಯನ್ನ ಬಂಡವಾಳ ಮಾಡಿಕೊಂಡ ಸವಿತಾ ರೆಡ್ಡಿ ಎಂಬ ವಂಚಕಿಯ ಮಾಯದ ಮಾತಿಗೆ ಮರುಳಾಗಿ ಪುನೀತ್ ಎಂಬಾತ ಮದುವೆಗೆಂದು ಕೂಡಿಟ್ಟಿದ್ದ 2 ಕೋಟಿ ಹಣವನ್ನ ಕಳೆದುಕೊಂಡಿದ್ದಾನೆ. ಇನ್ನು ಸವಿತಾ ರೆಡ್ಡಿ ಪುನೀತ್ ಜೊತೆ ಮಾತನಾಡಿರುವ ఆడియో ఈగాగలే వైరల్ ఆಗಿದೆ. నేనే మాట్లాడుతున్నా ఇంపే చెప్తావా ఇప్ప చూడు వస్తా ఉండదు ఎయిర్పోర్ట్ ఇంకా ఇప్పదేమన్నా 2 CR అంటే ఇప్పదే ఇస్తే 2 CR మనము రేపు పొద్దునే కంటే అయిపోయి 8 CR ది గోల్డ్ ఇస్తదంటనా. ನೋಡಿ ಪುನೀತ್, ಎಂಪಿ ಜ್ಯುವೆಲರ್ಸ್ ಮಾಲೀಕ ಇಂದರ್ ಚಂದ್ ಅಂಕಲ್ ಈಗಷ್ಟೇ ಏರ್ಪೋರ್ಟ್ ನಿಂದ ಬರ್ತಿದ್ದಾರೆ. ನಾವು ಮಧ್ಯಾಹ್ನದ ಒಳಗೆ ಹಣ ರೆಡಿ ಮಾಡಿಕೊಟ್ರೆ ಸಾಕು, ತಕ್ಷಣ ನಮಗೆ ಬೇಕಾದ ಚಿನ್ನ ಸಿಗುತ್ತೆ ಎಂದು ನಯವಾಗಿ ಮಾತನಾಡುತ್ತಾ ಪುನೀತ್ ಅವರನ್ನ ನಂಬಿಸಿದ್ದಾಳೆ. ಇದನ್ನು ನಂಬಿದ ಪುನೀತ್ 2 ಕೋಟಿ ಹಣವನ್ನ ತೆಗೆದುಕೊಂಡು ಹೋಗಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಕೊಟ್ಟಿದ್ದಾರೆ. ಹಣ ಕೊಟ್ಟ ಬಳಿಕ ನಾಳೆ ಬನ್ನಿ ಚಿನ್ನವನ್ನ ಕೊಡ್ತೇನೆ ಎಂದು ಹೇಳಿ ಕಳಿಸಿದ್ದಾರೆ. ಮರುದಿನ ಚಿನ್ನ ಸಿಗುತ್ತೆ ಎಂದು ಆಸೆಯಲ್ಲಿ ಹೋಗಿದ್ದಾರೆ. ಆದ್ರೆ ಜ್ಯುವೆಲರಿ ಮಾಲೀಕ ಅಂಗಡಿಯನ್ನ ಕ್ಲೋಸ್ ಮಾಡಿದ. ಇನ್ನು ಚಿನ್ನದ ಆಸೆ ಹುಟ್ಟಿಸಿದ ಸವಿತಾ ರೆಡ್ಡಿ ಈಗ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಜಾರಿಕೊಳ್ತಿದ್ದಾಳೆ. ಇತ್ತ ಈ ಪ್ರಕರಣದಲ್ಲಿ ಎಂಪಿ ಜ್ಯುವೆಲರ್ಸ್ ಮಾಲೀಕರು ನೀಡುತ್ತಿರುವ ಹೇಳಿಕೆ ಮತ್ತಷ್ಟು ವಿಚಿತ್ರವಾಗಿದೆ. ನಾವು ಹಣ ಪಡೆದಿಲ್ಲ, ಬದಲಾಗಿ ಹಣ ನೀಡಬೇಕಾದವರು ಮಾವಿನ ಹಣ್ಣಿನ ಬಾಕ್ಸ್ ಕಳಿಸಿದ್ರು, ಅದರಲ್ಲಿ ಏನಿತ್ತೋ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಒಟ್ನಲ್ಲಿ ಪರಿಚಯದವರನ್ನೇ ನಂಬಿ ಪುನೀತ್ ಈಗ ಕಂಗಾಲಾಗಿದ್ದಾರೆ. ಹಣವೂ ಇಲ್ಲ, ಇತ್ತ ಚಿನ್ನವೂ ಇಲ್ಲ ಎಂಬಂತಾಗಿದೆ ಇವರ ಸ್ಥಿತಿ. ಸದ್ಯಕ್ಕೆ HSR ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಸವಿತಾ ರೆಡ್ಡಿ ಜಾಲದ ಹಿಂದೆ ಬಿದ್ದಿದ್ದಾರೆ. ತಲೆಮರೆಸಿಕೊಂಡಿರುವ ವಂಚಕಿಯ ಬಂಧನದ ನಂತರವಷ್ಟೇ ಈ 2 ಕೋಟಿ ಹಣದ ರಹಸ್ಯ ಬಯಲಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.